ಭಾರೀ ಬಿಸಿಲ ಧಗೆಯ ಮಧ್ಯೆ ಉತ್ತರ ಕರ್ನಾಟಕದ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ವಾರ ಮಳೆ ಬರುತ್ತೆ, ಗುಡುಗು ಸಹಿತ ಮಳೆ ಬರುತ್ತೆ, ಆಲಿಕಲ್ಲು ಮಳೆ ಬರುತ್ತೆ ಅಂತ ಹೇಳಿದೆ ಹವಾಮಾನ ಇಲಾಖೆ. ಜೊತೆಗೆ ದಕ್ಷಿಣ ಕರ್ನಾಟಕದ ಮೈಸೂರು, ಚಾಮರಾಜನಗರ, ತುಮಕೂರು ಜಿಲ್ಲೆಗಳಲ್ಲಿ ಮಳೆ ಬರುತ್ತೆ ಜೋರ ಅಂತ ಹೇಳಿದೆ. ಒಂದು ಅಥವಾ 2 ಜಿಲ್ಲೆಯಲ್ಲಿ ಜಾಸ್ತಿ ಬರ್ಬೋದು. ಸೊ ಇದೊಂದು ಒಳ್ಳೆ ಸೂಚನೆ, ಒಳ್ಳೆ ಸುದ್ದಿ. ಯಾಕೆಂದರೆ ಬಿಸಿಲಿದೆ ಅಂತ ಸಾಕಷ್ಟು ಬೆಂಡ್ ಆಗ್ತಾರೆ ಜನ. ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ ಭಾಳ ಕಲಬುರಗಿಯಲ್ಲಿ ಮಳೆ ಬರ್ತದೆ, ಒಳ್ಳೆ ಸೂಚನೆ. ಕಲಬುರಗಿಯಲ್ಲಿ 44 ಡಿಗ್ರಿ ಸೆಲ್ಸಿಯಸ್ ನಿನ್ನೆ, ಇವತ್ತು ಅದೇ ರೀತಿ ಇರ್ಬೋದು. ಹಾಗಾಗಿ ಮಳೆ ಬಂದರೆ ಒಂದಿಷ್ಟು ತಂಪಾಗುತ್ತೆ, ಮಳೆ ಬರಬೇಕು. ಮೈಸೂರು ಮಾಮೂಲಿ ಮೈಸೂರು ಉತ್ತರ ಕನ್ನಡ ಬರಬೇಕು. ಉತ್ತರ ಕರ್ನಾಟಕ, ಕಲಬುರಗಿ, ಬಾಗಲಕೋಟೆ ಎಲ್ಲ ಇಷ್ಟೊಂದು ಜಾಸ್ತಿ ಇದೆ. ಹೈದರಾಬಾದ್ ಕರ್ನಾಟಕ ಜಾಸ್ತಿ ಇದೆ. ಹೈದರಾಬಾದ್ ಕರ್ನಾಟಕ ಅಂದರೆ ಈ ಕನ್ನಡ ಆ ಭಾಗದಲ್ಲಿ ಜಾಸ್ತಿ ಇದೆ. ಇನ್ನೂ ಮಳೆ ಬರಬೇಕು, ಇನ್ನೂ ಬಳ್ಳಾರಿ ಬರಬೇಕು, ಇನ್ನೂ ಒಂದು ಬರೀ ಕಲಬುರಗಿ ಇಲ್ಲ, ತುಂಬ ಬರುತ್ತೆ. ಸೊ ಮಳೆ ಬಂದು ಸ್ವಲ್ಪ ಉಷ್ಣಾಂಶ ಕಮ್ಮಿ ಆಗುತ್ತೆ. ಮತ್ತೇನೆಂದರೆ ಈ ಚಿಕನ್ ಹೇಳಿದೆ, ಚಿಕನ್ನ ತಿನ್ನೋದನ್ನ ಬಿಟ್ಬಿಡೋ ಜನರು. H5N1 ಜ್ವರ, ಅಕ್ಕಿ ಜ್ವರ ಕೋಳಿಗಳಿಗೆ ತಗುಲಿದೆ. ಇದು ವೇಗವಾಗಿ ಹರಡುವಂಥ ರೋಗ. ಚಿಕನ್ ತಿನ್ನಬಾರ್ದು, ಕೋಳಿ ಮೊಟ್ಟೆ ತಿನ್ನಬಾರ್ದು ಅಂತ ಹೇಳಿಲ್ಲ, ಚಿಕನ್ ತಿನ್ನಬಾರ್ದು. ಯಾಕೆಂದರೆ ಈ ಹೈಬ್ರಿಡ್ ಕೋಳಿಗಳನ್ನ ಕೇವಲ 2 ತಿಂಗಳಲ್ಲಿ ಬೆಳಿತವೆ. ರಾಸಾಯನಿಕ ಇಂಜೆಕ್ಷನ್ ಮಾಡ್ತಾರೆ. ಅವು ಬೇಗ ಇನ್ಫೆಕ್ಷನ್ ಆಡ್ತವೆ, ಸೋಂಕು ಆಡ್ತವೆ. ಈ ರೋಗ ಬಂದರೆ ಜ್ವರ, ಕೆಮ್ಮು, ಗಂಟಲು ನೋವು ಹಾಗೂ ಉಸಿರಾಟ ಸಮಸ್ಯೆ, ಸೇಮ್ ಕೊರೋನಾ ಸೋಂಕು ಏನು ಬರುತ್ತೋ ಅದೇ ರೀತಿ ಸ್ವಲ್ಪ ಅಪಾಯಕಾರಿ ಸೋಂಕಂತೆ. ಚಿಕ್ಕ ವಹಿಸ್ಬೇಕು ಜನರು. ಬೇಸಿಗೆಯಲ್ಲಿ ಸ್ವಲ್ಪ ಚಿಕನ್ ತಿನ್ನೋ ಸ್ಟಾಪ್ ಮಾಡಬೇಕು. ಮಾಂಸ ಮಜ್ಜಿಗೆ ಕೊಡಬೇಕು. ಮಜ್ಜಿಗೆ ಈ ಒಂದು ಎಚ್ಚರಿಕೆ ನೀಡುತ್ತೆ ಆರೋಗ್ಯ ಇಲಾಖೆ. ಮತ್ತೇನೆಂದರೆ ಈ ಔಷಧಿಗಳು ಮತ್ತು ಇದರಲ್ಲಿ ಔಷಧಿಗಳು ಹೆಚ್ಚಿಕೊಂಡಿದೆ. ಇದು ಮಧ್ಯಪ್ರದೇಶದಲ್ಲಿ ಅಮೇರಿಕ ಎಚ್ಚರಿಕೆ ಇದ್ದದನ್ನು ಶಾಂತಿಗೆ ಭಂಗ ತಂದರೆ ಸುಮ್ಕಿಲ್ಲ ಅಂತ ಹೇಳಿದ್ದೆ. ಅದರಿಂದ ಮಧ್ಯಪ್ರದೇಶದಲ್ಲಿ ಇದ್ದ ಏನು ತಪ್ಪ ಇಲ್ಲ, ಇನ್ನು ಜಾಸ್ತಿ ಆಗ್ತಾನೆ ಇದೆ. ಹಾಗಾಗಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಸಿಗೋದು ಕಷ್ಟ ಇದೆ, ಇನ್ನು ಭಾಳ ಕಷ್ಟ ಇದೆ. ಯಾಕೆಂದರೆ ಪಾಕಿಸ್ತಾನದಲ್ಲಿ ಶಾಂತಿ ಮಾತುಕತೆಯನ್ನು ನಡೆಯಿಲ್ಲ, ಅದು ಸಭೆಯನ್ನು ನಡೆಸ ಸಾಧ್ಯ ಇಲ್ಲ. ಪಾಕಿಸ್ತಾನ ಹೊರತುಪಡಿಸಿ ಬೇರೆ ಅದು ವಾಸ್ತು ಸರಿ ಇಲ್ಲ, ಬೇರೆ ದೇಶನೇ ನಡೀಬೇಕು. ಅವಾಗ ಸರಿ ಸಂಧಿಸಬೇಕು, ಪ್ರತಿಫಲ ಆಗುತ್ತೆ ಅಷ್ಟೇ.